ಅದು ನಮಗೆ ಪುಣ್ಯಾವಹ, ಅಷ್ಟು ಪುಣ್ಯವನ್ನು ತಂದು ಕೊಡುತ್ತೆ ಅಂತ. ನಾನು ತೀರ್ಥಯಾತ್ರೆ ಮಾಡಿಕೊಂಡು ಬಂದಿದ್ದೆ. ನಮ್ಮ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿದೆ. ನನ್ನ ತಲೆಯಲ್ಲಿ ಏನು ಕೂತಿತ್ತು ಅಂತಂದ್ರೆ, ಸ್ವಾಮಿಗಳು ಹೇಳ್ತಾರೆ, ನನ್ನನ್ನು ಹೊಗಳ್ತಾರೆ 4 ಜನರ ಮುಂದೆ, ಸ್ವಾಮಿ ನೀವು ಎಷ್ಟು ಪುಣ್ಯ ಸಂಪಾದನೆ ಮಾಡಿ ಬಂದಿದ್ದೀರಿ, ನನಗೆ ಆ ಯೋಗ ಇಲ್ಲ, ಹೊಗಳ್ತಾರೆ ಅಂತ ತಿಳ್ಕೊಂಡಿದ್ದೆ. ಅವ್ರು ಮಾತಾಡಲೇ ಇಲ್ಲ. ಅವ್ರು ಏನು ಹೇಳಿದ್ರು ಗೊತ್ತೋ, ನೀವು ಹೋಗಿ ಬದರಿಯಾದಿ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಬಂದಿದ್ದೀರಿ, ನೀವೇನು ಸಂಪಾದನೆ ಮಾಡಿದಿರಿ ಪುಣ್ಯ, ಅದಕ್ಕಿಂತ ಜಾಸ್ತಿ ಪುಣ್ಯ ನನಗೆ ಬಂದಿದೆ ಅಂತ ಹೇಳಿದ್ರು. ನನಗೆ ಇನ್ನೂ ಸ್ವಲ್ಪ ಖುಷಿ ಆಯ್ತು. ಏನು ಅಂತಂದ್ರೆ, ನೀವೆಲ್ಲ ತೀರ್ಥಯಾತ್ರೆ ಮಾಡಿ ಬಂದಿದ್ದೀರಿ, ನಿಮ್ಮ ದರ್ಶನ ಮಾಡಿದ್ರೆ ನನಗೇ ಅಷ್ಟು ಪುಣ್ಯ ಬಂತು ಅಂತ ಹೇಳ್ತಾರೆ ಅಂತ. ಅವ್ರು ಹೇಳಲೇ ಇಲ್ಲ. ಅವ್ರು ಹೇಳಿದ್ದೇನು ಅಂತಂದ್ರೆ, ನೀವು ತೀರ್ಥಯಾತ್ರೆ ಎಲ್ಲ ಮಾಡಿದ್ದೀರಿ, ಆ ತೀರ್ಥದಲ್ಲಿ ಮುಳುಗಿ ಬಂದಿದ್ದೀರಿ, ಆದ್ರೆ ನಾನು ಮಧ್ವಾಚಾರ್ಯರ ರಾಯರ ಗ್ರಂಥಗಳನ್ನು ನಾನು ಪ್ರವಚನ ಮಾಡ್ತಾ ಇದ್ದೇನೆ, ನಿಮ್ಮ ಪುಣ್ಯಕ್ಕಿಂತ ನನ್ನ ಪುಣ್ಯ ಡಬ್ಬಲು ಅಂತ ಹೇಳಿದ್ರು. ನನಗೆ ನಾಚಿಕೆ ಆಯ್ತು. ನನಗೆ ಇದು ವಾಯುಸ್ಥಿತಿಯಲ್ಲಿ ತ್ರಿವಿಕ್ರಮಣಿತಾಚಾರ್ಯರ ಮಾತು ಹಾಗಿದೆ. ಒಂದೇ ಮಂದಾಕಿನಿ ಸತ್ ಸರಿತ್ ಅಮಲ ಜಲಾಸೇಕ ಸಾಧಿಕ್ಯ ಸಂಗಮ್. ವಿಮಲ ಜಲ, ಅದು ಶುದ್ಧವಾದ ನೀರು, ಗಂಗೆಯ ನೀರು. ಮಂದಾಕಿನಿಯ ನೀರು ಪರಿಶುದ್ಧವಾದ ನೀರು. ಆ ನೀರಿನಲ್ಲಿ ಮುಳುಗಿದ್ರೆ ಎಷ್ಟು ಪುಣ್ಯ, ಅದಕ್ಕಿಂತ ಹೆಚ್ಚು ಪುಣ್ಯ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಸ್ನಾನ ಮಾಡಿದ್ರೆ ಅದಕ್ಕಿಂತ 1000 ಪಟ್ಟು ಪುಣ್ಯ ಅದು. ಹಾಗೆ ಗುರುಸ್ತೋತ್ರಕಾರರು ಹೇಳ್ತಾರೆ, ರಾಯರ ಪಾದೋದಕವನ್ನು ನಾವು ಸ್ನಾನ ಮಾಡಿದರೆ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಕ್ಕಿಂತ ಹೆಚ್ಚು ಪುಣ್ಯ. ವಾಯುದೇವರು ಗಂಗೆಯ ಕಕ್ಷೆಗಿಂತ ಎಷ್ಟೋ ಎತ್ತರದ ಕಕ್ಷೆಯಲ್ಲಿರುವವರು. ಗಂಗೆಯಲ್ಲಿ ಆಚಾರ್ಯರು ವಾಯುದೇವರು ಎಲ್ಲೇ. ಅದೇ ರೀತಿಯಾಗಿ ರಾಯರು ಕಕ್ಷೆಯಲ್ಲಿ ಪ್ರಹ್ಲಾದರ ಕಕ್ಷೆ 19ನೆಯ ಕಕ್ಷೆ, ಗಂಗಾದೇವಿಯ ಕಕ್ಷೆ 20ನೆಯ ಕಕ್ಷೆ. 20ನೆಯ ಕಕ್ಷೆಯಲ್ಲಿ ಬರದಕ್ಕ ಗಂಗಾ ನದಿಗಿಂತ ಎತ್ತರದಲ್ಲಿ 19ನೆಯ ಕಕ್ಷೆಯಲ್ಲಿ ಬರದಕ್ಕ ಪ್ರಹ್ಲಾದರು ಅದು ಯಾವತ್ತೂ ಎತ್ತರದಲ್ಲಿ ಇರುವವರು ಅನ್ನುವ ಚಿಂತನೆಯನ್ನು ಗುರುಸ್ತೋತ್ರಕಾರರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ದುಸ್ತಾಪತ್ರಯ ನಾಶನಃ. ರಾಯರ ಪಾದೋದಕದಲ್ಲಿ ಸ್ನಾನ ಮಾಡಿದರೆ ಏನಾಗುತ್ತೆ? ದುಸ್ತಾಪತ್ರಯ ನಾಶನಃ. ಗಂಗೆಯಲ್ಲಿ ಹೋಗಿ ಮುಳುಗಿದ್ರೆ ಎಲ್ಲ ಬಿಸಿ ಬಿಸಿ ತಾಪ ಏನಿತ್ತು ಅದೆಲ್ಲ ಪರಿಹಾರ ಆಗುತ್ತೆ. ರಾಯರ ಪಾದದಲ್ಲಿ ಸ್ನಾನ ಮಾಡಿದರೆ, ಪಾದೋದಕದಲ್ಲಿ ಮುಳುಗಿದ್ರೆ ತಾಪತ್ರಯ ನಾಶನಃ. ಒಂದು ತಾಪ ಪರಿಹಾರ ಮಾಡುವುದಲ್ಲ, ತಾಪತ್ರಯವನ್ನು ಪರಿಹಾರ ಮಾಡ್ತಾರೆ ರಾಯರ ಪಾದೋದಕ. ಯಾವುದು ತಾಪತ್ರಯ? ಆಧ್ಯಾತ್ಮಿಕ, ಆಧಿ ಭೌತಿಕ, ಆಧಿ ದೈವಿಕ, 3 ತಾಪಗಳು. ಒಂದು ಆಧ್ಯಾತ್ಮಿಕ, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆದಿ ಭೌತಿಕ, ಈ ಭೂತಗಳಿಗೆ ಸಂಬಂಧಪಟ್ಟ ತಾಪಗಳು. ಇನ್ನೊಂದು ಆದಿ ದೈವಿಕ, ದೇವತೆಗಳಿಂದ ಬರುವ ತಾಪಗಳು. 3 ರೀತಿಯಾದ ತಾಪಗಳು ಮನುಷ್ಯನಿಗೆ ಬರುತ್ತೆ ಅಂತ. ಒಂದು ಆಧ್ಯಾತ್ಮಿಕ, ಆತ್ಮಕ್ಕೆ ಸಂಬಂಧಪಟ್ಟದ್ದು, ಅಂದ್ರೆ ಶರೀರ ಅಂತ ಅರ್ಥ. ಈ ಶರೀರದಿಂದಾಗಿ ಬರುವ ತಾಪಗಳು ಒಂದು. ನಮ್ಗೆ ಗೊತ್ತು, ಮಾಮೂಲು ನಿತ್ಯ ಬೆಳಗಾದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ತಲೆ ಸರಿ ಇಲ್ಲ, ಒಟ್ಟಿಗೆ ನಾನೇ ಸರಿ ಇಲ್ಲ ಅಂತ. ಇದು ಆತ್ಮಕ್ಕೆ ಶರೀರದಿಂದ ಬರುವ ತಾಪಗಳು. ಇನ್ನೊಂದು ಆದಿಭೌತಿಕ ಅಂತ. ಈ ಭೂತಗಳಿಂದ, ಪಂಚಭೂತಗಳಿಂದ, ಮಣ್ಣಿನಿಂದ, ನೀರಿನಿಂದ, ಬೆಂಕಿಯಿಂದ, ಗಾಳಿಯಿಂದ, ಈ ಅವಕಾಶದಿಂದ ಬರತಕ್ಕಂತಹ ತಾಪಗಳು. ನಮ್ಗೆ ಗೊತ್ತು, ಮಣ್ಣು ಸರಿ ಇಲ್ಲ. ಯಾಕೆಂದ್ರೆ ಯಾವಾಗ ಬೇಕಾದರೂ ಕೂಡ ಭೂಕಂಪ ಎಲ್ಲ ಏನಾದರೂ ಆಗ್ಬೋದು. ಮಣ್ಣಿನ ದೋಷ. ಆಹಾರ ಸರಿ ಇಲ್ಲ, ಯಾಕೆಂದ್ರೆ ಮಣ್ಣು ಸರಿ ಇಲ್ಲ ಅಂತ ಹಾಳು ಮಾಡಿದ್ದು ನಾವೇ. ಮತ್ತೆ ನೀರು ಸರಿ ಇಲ್ಲ, ಡೆಂಗ್ಯೂ, ಚಿಕನ್ ಗುನ್ಯ ಎಲ್ಲ ಅದರದ್ದೇ ಪ್ರಭಾವಗಳೆಲ್ಲ. ನೀರು, ನದಿ ನೀರು ಮೀರಿ ಹರಿದು ಬಂತು, ಎಲ್ಲ ನೀರಿನಿಂದ ಬರುವಂತಹದ್ದು. ಬೆಂಕಿಯ ತಾಪಗಳದ್ದು, ಇದು ಉಷ್ಣತಾಮಾನ ಇವತ್ತು ಜಾಗತಿಕವಾದ ಸಮಸ್ಯೆ ಅದು. ಹಾಗೆ ಗಾಳಿ, ಬಿರುಗಾಳಿ, ಚಂಡಮಾರುತ, ಆಂಧ್ರವಾಯು ಎಲ್ಲ ಪ್ರಸಿದ್ಧವಾದ್ದು. ಹೀಗೆ ಭೂತಗಳಿಂದ ಬರತಕ್ಕಂತಹ ತಾಪಗಳು. ಹಾಗೆ ಆದಿ ದೈವಿಕ, ದೇವತೆಗಳಿಂದ ಬರತಕ್ಕ ತಾಪ. ದೇವತೆಗಳಿಗೆ ಮುನಿಸು ಬಂದಾಗ ತಾಪ ಉಂಟು ಮಾಡ್ತಾರೆ. ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ದೇವತೆಗಳ ತಾಪ ನಮಗೆ ಉಂಟೇ ಉಂಟು. ಹಾಗಾಗಿ ಯಾವ ಕಾಲಕ್ಕೇನು ಬರಬೇಕೋ ಬರುವುದೇ ಇಲ್ಲ. ನಾವು ಸಂಕಲ್ಪ ಮಾಡೋದೇನು ಅಂತ, ಶಿಷ್ಯರಥೋ ಅಂತ ಸಂಕಲ್ಪ ಮಾಡೋದು. ಶಿಶಿರ ಋತು ಅಂದ್ರೆ ಏನು ಗೊತ್ತೋ? ಕೋಲ್ಡ್ ಋತು ಅಂತ ಅರ್ಥ. ಮೈ ಗಡಗಡಗಡ ನಡುಗಬೇಕು. ಏನಾಗ್ತದೆ ಸೇಲಂನಲ್ಲಿ? ಇಷ್ಟು
ಫ್ಯಾನ್ ತಿರ್ತಾ ಇದ್ರು ಅಯ್ಯೋ ಸೆಕೆ ಅಂತ ಹೇಳ್ತಾ ಇರ್ತೇವೆ. ಇದು ಶಿಶಿರ ಋತು ಅಲ್ಲ, ಈಗ ಇದು ಗ್ರೀಷ್ಮ ಋತು. ಈಗ ಕಾಲಕ್ಕೆ ಏನು ಬೇಕೋ ಅದು ಬರಲಿಲ್ಲ. ವರ್ಷ ಋತು ಸಂಕಲ್ಪ ಮಾಡ್ತೇವೆ, ಮಳೆನೇ ಬರುವುದಿಲ್ಲ. ಯಾವ ಕಾಲಕ್ಕೆ ಯಾವುದು ಬರಬೇಕೋ ಬರುವುದಿಲ್ಲ. ಯಾಕೆ ಬರಿಲ್ಲ? ಅದನ್ನು ಕೊಡುವವರು ಯಾರು? ಮಳೆಗಾಲಕ್ಕೆ ನೀರು ಬರಬೇಕು, ಯಾರು ಮಾಡಬೇಕು? ಸ್ವಿಚ್ ಹಾಕಬೇಕು ಯಾರು? ನಾವಲ್ಲ, ದೇವತೆಗಳು. ವರುಣ ಸ್ವಿಚ್ ಹಾಕಿದ್ರೆ ಮಳೆ ಸುರುತ್ತೆ. ವರುಣ ದೇವರು ಹೇಳ್ತಾರೆ ನಾನು ಸ್ವಿಚ್ ಹಾಕೋದಿಲ್ಲ ಹೇಳ್ತಾರೆ, ನೀರೇ ಬರುವುದಿಲ್ಲ. ಯಾಕಿದು? ಆದಿದೈವಿಕ ಅಂತ. ಯಾಕೆ ದೇವತೆಗಳು ಕೊಡುವುದಿಲ್ಲ ಅಲ್ವಾ? ಕರೆಂಟ್ ಬಿಲ್ ನೀವು ಕಟ್ಟಲಿಲ್ಲ ಅಂತಂದ್ರೆ ಟಿಬಿ ಅಲ್ಲ, ಇಲ್ಲಿ ತಮಿಳುನಾಡು ಎಲೆಕ್ಟ್ರಿಕ್ ಬೋರ್ಡ್ನವರು ನಿಮಗೆ ಕರೆಂಟ್ ಕಟ್ ಮಾಡ್ತಾರೆ. ಹಾಗಾಗಿ ಸ್ವಿಚ್ ಹಾಕಿದ್ರೆ ಕರೆಂಟ್ ಬರುವುದಿಲ್ಲ. ಹಾಗಾಗಿ ಪಂಪ್ ಸ್ಟಾರ್ಟ್ ಆಗುವುದಿಲ್ಲ. ಅಂದ್ರೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಗುತ್ತೆ. ಪಂಪಲ್ಲಿ ನೀರು ಬರುವುದಿಲ್ಲ, ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ. ಯಾಕಂದ್ರೆ ನೀವು ಪಾವತಿ ಮಾಡದಿದ್ರೆ, ತಿಂಗಳು ಬಿಲ್ ನೀವು ಕಟ್ಟಲಿಲ್ಲ ಅಂತ ಆದ್ರೆ ವೈರ್ ಕಟ್ ಮಾಡಿಬಿಡ್ತಾರೆ, ಕನೆಕ್ಷನ್ ತಪ್ಪಿಸಿ ಬಿಡ್ತಾರೆ ಅಲ್ವಾ? ಹಾಗೆಯೇ ನೀರಿನ ಮಿನಿಸ್ಟರ್ ಇದ್ದಾರೆ ಒಬ್ರು, ಇವರೆಲ್ಲ ಅಲ್ಲ ಬಿಡಿ. ಅಲ್ಲಿ ಫಾರಿನ್ ಮಿನಿಸ್ಟರ್ ಅಲ್ಲ, ಎತ್ತರದ ದೇವಲೋಕದ ಮಂತ್ರಿಗಳು. ಅಲ್ಲಿಂದ ನೀರು ಸಪ್ಲೈ ನಮಗೆ ಆಗಬೇಕು. ಆ ಸಪ್ಲೈ ಮಾಡಬೇಕಂತ ವರುಣ ನೀರು ಕೊಡುವುದಿಲ್ಲ, ಪರ್ಜನ್ಯ ಮಳೆನೇ ಸುರಿಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ ಹೇಳ್ತಾನೆ ಈ ವರ್ಷದ ಪಾವತಿ ನನಗೆ ಬರಲಿಲ್ಲ ಅಂತ. ಏನು ದೇವತೆಗಳಿಗೆ ಕೊಡಬೇಕಾದ್ದೇನು ಅಂದ್ರೆ ಯಜ್ಞಾತ್ ಭವತಿ ಪರ್ಜನ್ಯ. ಕಾಲಕ್ಕೆ ಸರಿಯಾಗಿ ನಾವು ಮಾಡಬೇಕಾದ ದೇವತಾ ಪೂಜೆ, ದೇವತೆಗಳಿಗೆ ಮಾಡಬೇಕಾದ ಹೋಮ, ದೇವತೆಗಳಿಗೆ ಮಾಡಬೇಕಾದ ಅರ್ಚನೆ ಅದೆಲ್ಲ ನಿಲ್ಲಿಸಿಬಿಟ್ಟಿದ್ದೇವೆ. ದೇವರ ಪೆಟ್ಟಿಗೆ ಕಟ್ಟಿ ಅಟ್ಟದ ಮೇಲೆ ಇಟ್ಟಿದ್ದೇವೆ. ದೇವರು ಹೇಳಿದ ನನ್ನನ್ನು ನೀನು ಅಟ್ಟದ ಮೇಲೆ ಇಟ್ಟರೆ ನಿನಗೆ ಬೇಕಾದ ನೀರು ಕೂಡ ಅಟ್ಟದ ಮೇಲೆ ಇರುತ್ತೆ ಹೊರತು ಕೆಳಗೆ ಇಳಿಯುವುದಿಲ್ಲ ಅಂತ ಹೇಳಿದ. ನಿಮಗೆ ಏನು ಕೊಡಬೇಕು ಅದು ಕೊಡಬೇಕಾಗಿದ್ರೆ ನನಗೆ ನೀವು ಪೂಜೆ ಮಾಡಿದ್ರೆ ನಿಮಗೆ ಏನು ಕೊಡಬೇಕು ಅದು ಕೊಡ್ತೇನೆ. ಕರ್ಮ ಅಂದ್ರೆ ಆಚಾರ್ಯರ ಅರ್ಥ ಹೇಳ್ತಾರೆ, ಕರವದ್ಮಿತೆ. ಹೇಗೆ ನಾವು ಗವರ್ಮೆಂಟಿಗೆ ಕರ ಟ್ಯಾಕ್ಸ್ ಕಟ್ಟಬೇಕು, ಹಾಗೆ ನಾವು ಕಾಲಕ್ಕೆ ಮಾಡುವ ಪೂಜೆ ಹವನಾದಿಗಳು ಪ್ರಾರ್ಥನೆಗಳು ಅದು ದೇವತೆಗಳಿಗೆ ಕೊಡತಕ್ಕ ಟ್ಯಾಕ್ಸ್ ಅದು ಕಟ್ಟಬೇಕು ಅಂತ. ಹಾಗಾಗಿ ದೇವತೆಗಳು ಮುನಿದ್ರೆ ನಮಗೆ ಯಾವುದೂ ಸಿಗುವುದಿಲ್ಲ, ಬೇಕಾದ ಸೌಲಭ್ಯಗಳು ಸಿಗುವುದಿಲ್ಲ, ಎಲ್ಲ ಅವಸ್ಥೆಗಳು. ಅದಕ್ಕೆ ನಮ್ಮ ಪೂಜಾದ ಮೇಲೆ ಹೇಳುವ ಮಾತಿದೆ, ಕಾಲೇ ವರ್ಷತೋ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅಂತ. ಈ ಪ್ರಾರ್ಥನೆಗಳು, ಇಂತಹ ರಾಘವೇಂದ್ರ ಸಪ್ತಾಹಗಳು ಈ ದೇಶದಲ್ಲಿ ನಡೀತಾ ಇದ್ರೆ ಲೇಖದಲ್ಲೆಲ್ಲ ಸುಭಿಕ್ಷೆ ಸಮೃದ್ಧಿ ಅದೆಲ್ಲ ನಡೀತದೆ, ಕಾಲಕ್ಕೆಲ್ಲ ನಡೀತದೆ. ಎಲ್ಲಿಯೋ ಒಂಚೂರು ಮಳೆ ಬಂತಲ್ಲ, ಕೆಲವರು ಹೇಳುವುದುಂಟು, ಅದು ಯಾಕ್ರಿ ಮಳೆ ಬಂತು, ನಾವು ಹೋಮ ಮಾಡಲಿಲ್ಲ, ಮಳೆ ಯಾಕೆ ಬಂತು ಅಂದ್ರೆ ಅದು ಹತ್ತರಲ್ಲಿ ಸೇಲಂನಲ್ಲಿ ರಾಘವೇಂದ್ರ ಸಪ್ತಾಹ ನಡೀತಾ ಇದೆ, ಅದಕ್ಕೆ ನಾವು ನೀರು ವ್ಯವಸ್ಥೆ ಮಾಡಿದ್ದು ಅಂತ ದೇವರು ಹೇಳ್ತಾರೆ ಅಂತ. ಯಾರೋ ಪುಣ್ಯಾತ್ಮರು ಮಾಡುವ ಸ್ವಲ್ಪ ಪುಣ್ಯದಿಂದ ಕಿಂಚಿತ್ತು ನಮಗೆ ಸಿಗುತ್ತೆ. ಆದಿ ದೈವಿಕ ತಾಪ ಇದ್ದೇ ಇರ್ತದೆ. ಹೇಳಿದ್ರು ದುಸ್ತಾಪತ್ರಯ ನಾಶನ. ಇಂತಹ 3 ತಾಪಗಳು, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪತ್ರಯವನ್ನು ನಾಶ ಮಾಡುವವರು ರಾಯರ ಪಾದೋದಕ ಸಂಚಯ. ದುಸ್ತಾಪತ್ರಯ ನಾಶನ, ದುಸ್ತಾಪತ್ರಯಾನ್ ನಾಶಯತೀತಿ ದುಸ್ತಾಪತ್ರಯ ನಾಶನ. ಭುವಿ ಮಹಾವಂದ್ಯಾಸುಪುತ್ರ ಪ್ರದಹ. ಶಬ್ದ ಸಾಕಾಗಲಿಲ್ಲ, ಎಂಥ ಭಕ್ತಿ ನೋಡಿ. ಪುತ್ರಪ್ರದಹ ಸಾಕು, ಸುಪುತ್ರಪ್ರದಹ, ವಂದ್ಯಾಸುಪುತ್ರಪ್ರದಹ. ವಂದ್ಯ ಅಂದ್ರೆ ಬಜ್ಜೆ, ಮಕ್ಕಳಿಲ್ಲದಿದ್ದವಳು, ಅವಳಿಗೆ ಸುಪುತ್ರಪ್ರದಹ ಸಾಕಿತ್ತು. ಶಬ್ದ ಸಾಕಾಗಲಿಲ್ಲ ಅವರಿಗೆ. ಮಹಾವಂದ್ಯ ಸುಪುತ್ರ ಪ್ರದಹ, ಎಷ್ಟು ಸಾಧ್ಯ ಅಷ್ಟೆಲ್ಲ ಎಜೆಕ್ಟಿವ್ಸ್ ಕೊಟ್ಟಿದ್ದಾರೆ. ಇದು ಹೌದು ನೋಡಿ. ಬಂಜೆಯಾದವಳು ರಾಯರತ್ರ ಹೋಗಿ ಪ್ರಾರ್ಥನೆ ಮಾಡಿದರೆ ರಾಯರು ಸುಪುತ್ರ ಪ್ರದಹ. ನಮ್ದು ಕ್ರಮ ಏನು ಗೊತ್ತೋ, ರಾಯರ ಮಕ್ಕಳು ಕೊಡಿ ಅಂತ ಮೊದಲು ಕೇಳುವ ಜಾತಿಯೇ ಅಲ್ಲ ನಮ್ದು, ಪ್ರೆಸ್ಟೇಜ್ ಇಶ್ಯೂ ನಮ್ದು. ರಾಯರ ಹತ್ರ ಎಂತ ಕೇಳೋದು ಅಂತ. ಮಕ್ಕಳಾಗ್ಲಿಲ್ಲ, 4 ವರ್ಷ ಆಯ್ತು, 5 ವರ್ಷ ಆಯ್ತು, 6 ವರ್ಷ ಆಯ್ತು, ಕಾಯ್ತಾನೆ. ಏನೋ ಒಂದು ಸಮಸ್ಯೆ ಇರಬೇಕು. ಎಲ್ಲ ಆಚೆ ಇದ್ದವ್ರು ಈಚೆ ಇದ್ದವ್ರು ಹೇಳ್ತಾರೆ, ಅದೇನ್ರಿ ಮಕ್ಕಳಾಗ್ಲಿಲ್ಲ ನಿಮಗೆ ಅಂತ. ಆಗ ಸಮಸ್ಯೆ ಪ್ರಾರಂಭ ಆಯ್ತು. ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ ಅದೇ ಮಾಮೂಲ್ರಿ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಮಾತ್ರೆ ಗುಳಿಗೆ ಕೊಡ್ತಲೇ ಇರ್ತಾರೆ. ಒಂದು 4 ವರ್ಷ ಅವ್ರು ದುಡ್ತಾರೆ. ಸರಿ, 10 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಇಂಗ್ಲಿಷ್ ಔಷಧ ಉಪಯೋಗ ಇಲ್ಲ, ಆಯುರ್ವೇದ ಡಾಕ್ಟರ್ ಹತ್ರ ಬರ್ತಾರೆ. ಆಯುರ್ವೇದ ಡಾಕ್ಟರ್ ಹತ್ರ ಕೇಳಿದ್ರೆ ಈಗ ಬರುದಾ, ಮೊದಲೇ ಬರಬೇಕಾ, ಚಿಂತೆ ಇಲ್ಲ ಬಿಡಿ ಅಂತ. ನೋಡಿ, ಇದು ಗಡಿಬಿಡಿಗೆಲ್ಲ ಆಗುವಂತಹದ್ದಲ್ಲ. ಒಂದು 10 ವರ್ಷ ದುಡ್ತಾರೆ. ಹಾಗೆ 20 ವರ್ಷ ಆಗಿರ್ತದೆ. ಇವಳಿಗೆ 40 ವರ್ಷ ಆಗಿರ್ತದೆ. ರಾಯರ ಹತ್ರ ಬರ್ತಾನೆ, ಎಲ್ಲಿಯೂ ಆಗ್ಲಿಲ್ಲ. ಅದಕ್ಕೆ ಗುರುಸ್ತೋತ್ರಕಾರರು ಹೇಳಿದ್ರು, ರಾಯರ ಹತ್ರ ಬರುದು ಯಾವಾಗ ಅಂತಂದ್ರೆ
ಇಂಗ್ಲಿಷ್ ಡಾಕ್ಟ್ರು, ಆಯುರ್ವೇದ ಡಾಕ್ಟ್ರು, ಹಳ್ಳಿಯ ಡಾಕ್ಟ್ರು ಎಲ್ಲರೂ ಕೈ ಬಿಟ್ರೆ ಬರುವುದು ಮಹಾವೈದ್ಯನ ಹತ್ರ, ರಾಘವೇಂದ್ರ ಸ್ವಾಮಿಗಳ ಹತ್ರ ಬರುವುದಂತೆ. ಅಲ್ಲಿವರೆಗೆ ಬರುವುದಿಲ್ಲ ಅಂತೆ. ಇದು ಅಪ್ಪಣಾಚಾರ್ಯರ ಕಾಲದಿಂದ ಬಂದ ಸಂಪ್ರದಾಯ ಇದು. ಅದನ್ನು ಯಾರು ಬಿಡುದು ಬೇಡ, ಹಾಗೆ ಮಾಡಿ ನೀವು. ಅಲ್ಲಿಂದ ಬಂದ ಸಂಪ್ರದಾಯ ಇದು. ವಂದ್ಯ ಅಲ್ಲ, ಮಹಾವಂದ್ಯ. ಮಕ್ಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಡಾಕ್ಟರ್ಗಳು ಕೈ ಬಿಟ್ಟಿದ್ದಾರೆ. ಮಹಾವಂದ್ಯೆ ಅಂತ ಅದಕ್ಕೆ ಶಬ್ದ ಹಾಕಿದ್ದು. ಅಂದ್ರೆ ಸ್ವಲ್ಪನೂ ಪಾಸಿಬಿಲಿಟಿ ಇಲ್ಲವೇ ಇಲ್ಲ ಅಲ್ಲಿ. ಅಂತಹ ಮಹಾವಂದ್ಯೆಗೆ ಅಂದ್ರೆ ಲೋಕದಲ್ಲಿ ಇವಳಿಗೆ ಮಕ್ಕಳಾಗುವುದಿಲ್ಲ ಅಂತ ಎಲ್ಲರೂ ಅಂಗೀಕಾರ ಮಾಡಿದರೆ, ರಾಯರತ್ರ ಬಂದು ಕಣ್ಣೀರು ಹಾಕಿ ರಾಯರ ಪಾದೋದಕವನ್ನು ಧಾರಣೆ ಮಾಡಿಕೊಂಡ್ರೆ ಅಂತಹ ಮಹಾವಂದ್ಯೆಗೂ ಕೂಡ ಮಕ್ಕಳನ್ನು ಕೊಡುವವರು, ಕರುಣಿಸಿದವರು ರಾಘವೇಂದ್ರ ಸ್ವಾಮಿಗಳವರು. ಮಕ್ಕಳನ್ನು ಕೊಟ್ಟರೆ ಉಪಯೋಗ ಇಲ್ರಿ. ಮಗು ಹುಟ್ಟಿತು, ಕಣ್ಣಿಲ್ಲ, ಕಾಲಿಲ್ಲ, ಮತ್ತೇನು? ರಾಯರ ಮಠದ ಮುಂಭಾಗದಲ್ಲಿ ಗುರುವಾರಕ್ಕೆ ಕೂಡಿಸುವುದಾ? ಕಾಲಿಲ್ಲ, ಕೈ ಇಲ್ಲ, ಭಿಕ್ಷೆ ಹಾಕಿ ಅಂತ ಮತ್ತೇನು ಮಾಡಬೇಕು? ರಾಯರು ಕೊಡ್ತಾರೆ. ಎಂತಾದ್ರು ಕೊಡ್ತಾರೆ ಗೊತ್ತೋ? ಪುತ್ರ ಅಲ್ಲ, ಮಹಾವಂದ್ಯ ಸುಪುತ್ರ ಪ್ರದ, ಒಳ್ಳೆಯ ಮಕ್ಕಳನ್ನು ಕರುಣಿಸ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ಗುರು ಅನುಗ್ರಹದಿಂದ ಆಗುವ ದೊಡ್ಡ ಸೌಲಭ್ಯ ಅದು. ಮಹಾವಂದ್ಯ ಸುಪುತ್ರ ಪ್ರದ ವ್ಯಂಗ ಸ್ವಂಗ ಸಮೃದ್ಧಿತ. ವ್ಯಂಗ, ಅವನಿಗೆ ಸ್ವಂಗವನ್ನು ಕೊಡ್ತಾರಂತೆ. ವ್ಯಂಗ ಅಂದ್ರೆ ಅಂಗಗಳು, ವ್ಯಂಗ ಅಂದ್ರೆ ಅಂಗ ಇಲ್ಲದಿದ್ದವ, ಅಂಗವೈಕಲ್ಯ ಇರುವವ. ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ ಅಂತ ಅಂಗವೈಕಲ್ಯ ಇರುವವರು ವ್ಯಂಗರು. ಅವರಿಗೆ ಸ್ವಂಗ, ಸು ಅಂಗ, ಒಳ್ಳೆಯ ಲಕ್ಷಣಭರಿತವಾದ ಅಂಗ, ಉಪಾಂಗ ಎಲ್ಲವನ್ನು ಕೂಡ ಸಮೃದ್ಧಿಯಾಗಿ ಕೊಡುವವರು ರಾಯರು. ನನ್ನೇ ಕತೆ ಹೇಳಿದ್ದೆ. ಕಾಲಿಲ್ಲದವ ರಾಯರ ಸೇವೆ ಮಾಡಿ ಕಾಲು ಪಡೆದ ಕತೆ. ಅದು ಮುದುಕಿ ಕಾಲಿಲ್ಲದಿದ್ದವಳು ರಾಯರ ಸೇವೆ ಮಾಡಿದ್ದಕ್ಕೆ ರಾಯರು ವ್ಯಂಗಳಿಗೆ ಒಳ್ಳೆಯ ಸ್ವಂಗದ ಸಮೃದ್ಧಿಯನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ವ್ಯಂಗ ಸ್ವಂಗ ಸಮೃದ್ಧಿದ ಗ್ರಹ ಮಹಾಪಾಪ ಅಪಹ. ಗ್ರಹ ಅಂದ್ರೆ ಗ್ರಹ ಪೀಡೆಗಳು, ಯಾವುದೋ ದುಷ್ಟ ಗ್ರಹಗಳು. ಮಹಾಪಾಪ, ಸಾಮಾನ್ಯ ಪಾಪ ಅಲ್ಲ, ಮಹಾಪಾಪಗಳು. ಅದನ್ನೆಲ್ಲ ಪರಿಹಾರ ಮಾಡುವ ಶಕ್ತಿ ರಾಯರ ಪಾದೋದಕಕ್ಕಿದೆ. ಅಂತಹ ರಾಯರ ಪಾದೋದಕವನ್ನು ನಾವು ಧಾರಣೆ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ತಂ ಶ್ರೇಯೇ, ಅಂತಹ ರಾಯರನ್ನು ನಾನು ಆಶ್ರಯಿಸ್ತೇನೆ ಅಂತ ಅಪ್ಪಣಾಚಾರ್ಯರು ಹೇಳ್ತಾರೆ. ಪ್ರಪಂಚಕ್ಕೆ ಏನೆಲ್ಲ ಬೇಕೋ, ಇಡೀ ಊರಡೀ ಸುತ್ತಾಡಿದರೆ ಏನು ಸಿಗಬೇಕು ಅಂದ್ರೆ, ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಏನು ತಾತ್ಪರ್ಯ ಇದೆ ಅದೆಲ್ಲ ಪರಿಹಾರ ಆಗಬೇಕಾದ್ರೆ, ಮಕ್ಕಳು ಇಲ್ಲದಿದ್ರೆ ಅಂತಹದ್ದು ಯಾರಿಂದಲೂ ಕೊಡ್ಲಿಕ್ಕಾಗದ್ದು. ಅದು ಜನ್ಮಾದ್ಯಸ್ಯತ ಅಂತ ದೇವರ ಸಾಮರ್ಥ್ಯ ಅದು. ಅದನ್ನು ತೋರಿಸ್ಲಿಕ್ಕೋಸ್ಕರನೇ ಹಾಗೆ ಮಾಡ್ತಾರೆ ಅಂತೆ. ಕೈ ಇಲ್ಲ, ಕಾಲಿಲ್ಲ, ಇದೊಂದು ಚಾಲೆಂಜ್. ಇವತ್ತಿನ ವಿಜ್ಞಾನಕ್ಕೆ ಒಂದು ಚಾಲೆಂಜ್. ಏನು ಅಂದ್ರೆ, ಕೈ ಇಲ್ಲ, ನಾವು ಎಲ್ಲ ಮಾಡ್ತೇವೆ ವಿಜ್ಞಾನದಿಂದ ಅಂತ ಹೇಳ್ತಾರೆ. ಒಬ್ಬನಿಗೆ ಕಿಡ್ನಿ ಹಾಳಾಯಿತು ಅಂತ ಇಟ್ಟುಕೊಳ್ಳಿ, ನೀವು ಹೋಗಿ ಆಸ್ಪತ್ರೆ ಹತ್ರ ಹೋಗಿ ಕೇಳಿ, ಅಲ್ಲ ಡಾಕ್ಟ್ರೇ, ಇವತ್ತು ಮೆಡಿಕಲ್ ಸೈನ್ಸ್ ಬಹಳ ಅಡ್ವಾನ್ಸ್ ಆಗಿದೆ, ಆದ್ರಿಂದ ಒಂದು ಕಿಡ್ನಿ ತಯಾರು ಮಾಡಿ ಕೊಡ್ತೀರಾ? ಡಾಕ್ಟರ್ ಹೇಳ್ತಾರೆ, ನಿನ್ನೆ ಯಾರ್ದೋ ಒಂದು ಕಿಡ್ನಿ ತೆಗೆದದ್ದು ಇಟ್ಟದ್ದುಂಟು, ಅದು ಕೊಡ್ತೇನೆ. ಅಂದ್ರೆ ಕಿಡ್ನಿಯನ್ನು ತಯಾರು ಮಾಡ್ಲಿಕ್ಕಾಗಲಿಲ್ಲ. ಇವತ್ತಿನ ಫ್ಯಾಕ್ಟರಿಯಲ್ಲಿ ಎಲ್ಲವನ್ನೂ ತಯಾರು ಮಾಡ್ಲಿಕ್ಕಾಗತ್ತೆ, ಆದ್ರೆ ಕಿಡ್ನಿಯನ್ನು ತಯಾರು ಮಾಡುವ ಫ್ಯಾಕ್ಟರಿ ಇವತ್ತಿನ ತನಕ ಬರಲಿಲ್ಲ, ಮುಂದೆಯೂ ಬರುವುದಿಲ್ಲ. ಅದು ಒಂದೇ ಒಂದು ಫ್ಯಾಕ್ಟರಿ, ಅದು ಭಗವಂತನ ಫ್ಯಾಕ್ಟರಿ ಬೇರೆ ಮತ್ತೆ ಯಾವುದೂ ಅಲ್ಲ. ಅದೂ ದೇವರು ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ ಒಂದು ಅಲ್ಲ. ಮನುಷ್ಯ ಕೊಟ್ರೆ ಅರ್ಧಂಬರ್ಧ ಕೊಡುದು, ಆದ್ರೆ ದೇವರು ಕೊಟ್ರೆ ಒಂದು ಸಾಕು ನಮಗೆ ಕಿಡ್ನಿ. ಎಷ್ಟು ಕೊಟ್ಟಿದ್ದಾನೆ? ಡಬ್ಬಲ್ ಕೊಡುವವ ದೇವರು. ಮನುಷ್ಯ ಒಂದು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ, ದೇವರು ಇಮ್ಮಡಿ ಕೊಡ್ತಾನೆ. ಯಾಕೆ ಕೊಡ್ತಾನೆ ದೇವರು ಗೊತ್ತಾ? ಒಂದು ನಿನಗೆ, ಇನ್ನೊಂದು ಯಾರಿಗಾದ್ರೂ ಇಲ್ಲದಿದ್ರೆ ಅವರಿಗೆ ಕೊಡ್ಲಿಕ್ಕೆ ಅಂತ ದೇವರು ಕೊಟ್ಟಿರ್ತಕ್ಕಂಥದ್ದು ದಾನ ಬುದ್ಧಿಯನ್ನು ದೇವರು ಹುಟ್ಟುವಾಗಲೇ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ವ್ಯಂಗ ಆದ್ರೆ, ಅಂಗವೈಕಲ್ಯ ಬಂದ್ರೆ ಅದಕ್ಕೆ ಜೋಡಿಸ್ಲಿಕ್ಕೆ ಬೇಕಾದ ಅಂಗ, ಆ ಸರ್ಜರಿ ಮಾಡಬೇಕಾದ್ರೆ ಭವರೋಗ ವೈದ್ಯ ಬರಬೇಕು, ಅವನ ಸನ್ನಿಧಾನ ಪಾತ್ರರಾದವರು ವಾಯುದೇವರು ಬರಬೇಕು, ಅವರ ಸನ್ನಿಧಾನ ಪಾತ್ರರಾದ ರಾಯರು ಬಂದರೆ ಮಾತ್ರ ಸಾಧ್ಯ ಎಂಬುದನ್ನು ಗುರುಸ್ತೋತ್ರಕಾರರು ಹೇಳಿ ಅವರನ್ನು ಶ್ರೇಯೇ, ಯಾರ ಪಾದೋದಕದಿಂದ ಇದೆಲ್ಲ ಸಮೃದ್ಧಿಗಳು ಬರ್ತದೋ ಅಂತಹ ರಾಯರನ್ನು ನಾನು ಶ್ರೇಯೇ ಆಶ್ರಯಿಸ್ತೇನೆ, ಇನ್ನೊಬ್ಬರನ್ನು ಅಲ್ಲ ಅಂತ ಈ ಗುರುಸ್ತೋತ್ರದಲ್ಲಿ ಚಿಂತನೆ ಮಾಡಿದ್ದಾರೆ.
ಇದು ಮತ್ತೆ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಶಬ್ದದ ಅರ್ಥ ಅದು ಹೇಗೆ ಅಂತ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹೊತ್ತೂರವರು